ಇದೆಲ್ಲ ನಡೆದ್ಮೇಲೆ ನಂಗೆ ಯಾಕೋ ನಾನು ಹೋಗ್ಲಾ ಕೆಲಸಕ್ಕೆ ಬೇಡವಾ ಅಂತ ಚಿಂತೆ ಆಗೈತಲ್ಲ. ಏನು ಮಾಡೋದು ಇವಾಗ? ಇಲ್ಲ ಇಲ್ಲ, ಇದೊಂದು ವಿಷಯ ಆಯಿತು ಅಂತ ನಾನು ಎದ್ರುಕೊಂಡು ಕೂತ್ಕೋಬಾರ್ದು. ಕೆಲಸಕ್ಕೆ ಹೋಗಬೇಕು, ನಾನು ಕಾಲೇಜ್ಗೆ ಹೋಗಬೇಕು. ಆದರೂ ಯಾಕೋ ಭಯ ಆಗ್ತಿದೆ. ಏನು ಮಾಡೋದು? ಅಣ್ಣ ಅವ್ವ ನೋಡಿದರೆ ಹೋಗ್ಬೇಡ ಅಂತ ಹೇಳ್ತವ್ರೆ. ಹೋಗ್ಲಿಲ್ಲ ಅಂದರೆ ಪಾಪ ಅಣ್ಣ ಒಬ್ಬನೇ ಮನೆ ಹೆಂಗೆ ನಡೆಸ್ತಾನೆ? ಅವನ ಕಷ್ಟನೂ ನಾನು ಅರ್ಥ ಮಾಡ್ಕೋಬೇಕಲ್ವಾ? ಸರಸ್ವತಿ, ಊಟಕ್ಕೆ ಬವೆ. ಅದೇನು ಅಲ್ಲಿ ಕೂತಿದ್ದೀನಿ ನೀನು? ಎದ್ದು ಬಾ, ಊಟ ಮಾಡು. ಮಾಡ್ತೀನಿರವ, ಬಂದೆ. ಒಂದು 5 ನಿಮಿಷ. ಎಷ್ಟೊತ್ತು ಮಗ? ಆಲೆಯ 11 ಗಂಟೆ ಹೊತ್ತಾಯ್ತು, ಇನ್ನೂ ನಾಷ್ಟ ಮಾಡಿಲ್ಲ ನೀನು. ನಿಮ್ಮ ಅಣ್ಣ ಹಿಂಗೆ ಗೊತ್ತಾದರೆ ಬಂದು ನಂಗೆ ಬೈತಾನೆ. ಎದ್ದು ಬಾ ನೀನು, ಊಟ ಮಾಡು. ಯಾಕವ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತಿದ್ದಿ ನೀನು? ಆಗದೆಲ್ಲ ಒಳ್ಳೇದು ಕೇಳ್ಕೊಂಡು ಸುಮ್ಮನೆ ಆಗಬೇಕು. ನೀನು ಹೇಳೋ ಮತ್ತೆ ಕೇಳು. ನೀನು ಊಟ ಮಾಡು, ಆಮೇಲೆ ಬೇರೆದೇ ಎಲ್ಲ ಯೋಚನೆ ಮಾಡೋಣ ಕೂತ್ಕೊಂಡು, ಸರಿಯೇ? ಹಂಗಲ್ಲ ಕಣವ, ಇವಾಗ ನಾನು ಕೆಲಸ ಬಿಟ್ಟರೆ ಪಾಪ ಅಣ್ಣ ಹಿಂಗೆ ಒಬ್ಬನಿಗೆ ಭಾರ ಆಗಲ್ವವ ಎಲ್ಲ ಮಾಡೋದು. ಹೆಂಗೋ ನಾನು ಒಂಚೂರ ದುಡ್ಕೊಂಬಂದ್ರೆ ಅಣ್ಣ ಹಿಂಗೂ ಸಹಾಯ ಆಯ್ತದಲ್ವವ. ಕಣ್ಮಕ್ಳೇ, ನೀನು ಹೇಳೋದು ಸರಿಯೇ, ಆದರೆ ಏನು ಮಾಡೋದವ? ಕಾಲ ಸರಿಗಿಲ್ಲ. ಹೆಣ್ಮಕ್ಳು ಅಡ್ಡಾಡಕತ್ತದವ ಈ ಕಾಲದಲ್ಲಿ. ಅಯ್ಯೋ ದೇವ್ರೆ, ಓಲಿ ಬಿಡು. ಹಂಗಂತ ಮನೇಲಿ ಕೂತ್ಕೊಂತ ಹೇಳ್ತೇಲೆ. ಒಂದು ತಿಂಗಳು ಗಟ್ಟಲೆ ಸುಧಾರಿಸ್ಕೊ, ಆಮೇಲೆ ಬೇಕಾರೆ ಕೆಲ್ಸಕ್ಕೆ ಹೋಗೋದೆ ಬೇಡವಾ ಅಂತ ಯೋಚನೆ ಮಾಡಿ ಅಂತೆ, ಸರಿನಾ? ಅವ ಹಂಗ ನಾನು ಕಾಲೇಜ್ಗೆ ಹೋಗೋದು ಬೇಡವವ. ಮಗಳೇ ನೋಡವ, ನೀನು ಮನ್ಸು ಕೆಡ್ಸ್ಕೊಬೇಡ, ಸರಿಯಾ? ಒಂದು ತಿಂಗಳು ಗಟ್ಟಲೆ ಮನೆಗಿರು, ಸರಿನಾ? ಒಂದು ತಿಂಗಳು ಮನೆಗಿದ್ದು ಸುಧಾರಿಸ್ಕೊಂಡು ಆಮೇಲೆ ಬೇರೆ ಯಾವ ಥರ ಕೆಲ್ಸಕ್ಕೆ ಹೋಗು. ಕಾಲೇಜ್ಗೆ ಹೋಗಬೇಡ ನೀನು, ಆಯ್ತಾ? ಅದು ಅಂಥದ್ದು ಕಂಪ್ನಿಗೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ ಮಗ. ಅದಕ್ಕನ ಸೇರ್ಕೊಳವ ಕಂಪ್ನಿಗವ. ಹಂಗೂ ಮಾಡ್ಬೋದವ, ಆದರೆ ಅದಕ್ಕೆಲ್ಲ ಕಂಪ್ನಿಗೆ ಹೋಗಿ ಅದೇನೋ ಇಂಟರ್ವ್ಯೂ ಎಲ್ಲ ಕೊಡ್ಬೇಕವ, ಅದೆಲ್ಲ ಗೊತ್ತಾಯ್ತದವ. ಅವನು ಆಗಲ್ಲ, ಹೋಗು ನೀನು. ಒಂದು ಸ್ವಲ್ಪ ದಿನ ಮನೆಗೆ ಇತ್ಕೊಂಡು ಆರಾಮಾಗಿರು. ಆಮೇಲೆ ಕೆಲ್ಸಕ್ಕೋ ಕಂಪ್ನಿಗೋ ಎಲ್ಲನೂ ಹೋಗಿ ಅಂತೆ, ಆಯ್ತಾ? ನಿಮ್ಮ ಅಣ್ಣ ಇನ್ನು ಅದೇ ಹೇಳ್ತಾ ಇದ್ದ. ಅಣ್ಣ ಏನಂದವ? ಇವನು ಹೆಂಗಿದ್ರು ಓದಿರೋದಳು ಕಂಪ್ನಿಗೆ ಹೋಗೋ ಕೆಲ್ಸಕ್ಕಲ್ವ, ಒಂದ್ರು ಪಾಠ ಮಾಡೋದು ಇಷ್ಟ ಅಂತ ಕಾಲೇಜ್ಗೆ ಹೋಗಿ ಪಾಪ ಓದ್ಲು ಪಾಠ ಮಾಡೋಕ್ಕೆ ಟೀಚರಾಗಿ. ಇವಾಗ ನೋಡಿರ ಪಾಪ ಹಿಂಗಾಗೋಯ್ತು. ಅವಳು ಕಂಪ್ನಿಗೆ ಹೋದ್ರೆ ಹೆಂಗೋ ಒಳ್ಳೇದಾಗ್ತದೆ ಅಂತ ಅಂತಿದ್ದೆ. ಅಲ್ಲಿ ಏನು ಕೆಲಸ ಮಾಡ್ಕೊಡೋದಲ್ವೇ? ಕಾಲೇಜ್ಗಾದರೆ ತಲೆನೋವು ಇಂಥವು ಬರ್ತವೆ. ಅದಕ್ಕೆ ಕಾಲೇಜು ಬೇಡ, ಇವನು ಬೇಡ, ಚೆನ್ನಾಗಿರೋ ಕಂಪ್ನಿಗೆ ಹೋಗ್ಬಿಡು, ಆಗ ಸೋರೋತದೆ ಎಲ್ಲನೂ. ಹ್ಞೂ ಕಣವ, ನೀನು ಹೇಳೋದು ಸರಿನೇ, ಹಂಗೆ ಮಾಡ್ತೀನಿ ಬಿಡವ, ಕಂಪ್ನಿಗೆ ಹೋಗ್ತೀನಿ. ಹ್ಞೂ ಮಗಳೇ, ಹಂಗೆ ಮಾಡು. ಆಮೇಲೆ ಇನ್ನೊಂದು ಏನೋ ವಿಷಯ ಮಾತಾಡೋಣ ಅನ್ಕಂಡೆ. ಏನವ ಕೇಳುವ? ಮಾಡೋದವ? ಏನಾರ ಕೇಳಿರೆ ಕೋಪ ಮಾಡ್ಕೊತೀನಿ ನೀನು, ಅದಕ್ಕೆ ನಾನು ಕೇಳೋಕ್ಕೆ ಹೋಗಲ್ಲ. ಕೇಳವ ಅದೇನು ಅಂತ, ನಾನೇನು ಮಾಡ್ಕೊಳ್ಳಲ್ಲ. ಅದು ಬಿಡವ, ನೀನು ಏನು ಹೇಳಕ್ಕೆ ಬಂದಿದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ಮದುವೆ ಅದೇ ಅಲ್ವಾ ಹೇಳಕ್ಕೆ ಬಂದಿರೋದು? ಅಯ್ಯೋ ಮಗಳೇ, ಹಂಗಲ್ಲ ಕಣವ. ಅದು ಸಾಕು, ಸುಮ್ಮನಿರವ. ಮಾತೆತ್ತಿರ ಮದುವೆ ಅದು ಬಿಟ್ಟು ಇನ್ನೇನು ಹೇಳ್ತೀವಿ ಹೇಳು ನೀನು? ನಂಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಕಣವ. ನಂಗೆ ಮನಸ್ಸಿಗೆ ಯಾವಾಗ ಇಷ್ಟ ಆಯ್ತದ ಅವಾಗ ಹೇಳ್ತೀನಿ ಬಿಡವ, ನೀನೇ ಮಾಡಿಸಿವಂತೆ. ಯಾಕಷ್ಟು ತಲೆ ಕೆಡ್ಸ್ಕೊತಾ ಇದೆಯಾ? ಹಂಗಲ್ಲ ಕಣವ, ನೀನು ಯಾಕೆ ಈ ಪಟ್ಟು ಇದು ಮಾಡೋದು ನೀನು? ಮದುವೆ ಅಂದರೆ ಏನಾಯ್ತದೆ ಹೇಳವ ನೀನೇ? ಒಂದು ಮದುವೆ ಆದರೆ ನಿನ್ನ ಜೀವನವು ಚೆನ್ನಾಗಿರ್ತದಲ್ವೇ? ಅದಕ್ಕೆ ತಾನೇ ನಾವು ಹೇಳೋದು. ಅದೆಲ್ಲ ನಂಗೆ ಗೊತ್ತಿಲ್ಲ ಕಣವೆ. ನಮ್ಮ ಮನೆ ಮೊದಲು ಸುಧಾರಿಸ್ಲಿ, ಸುಮ್ಮನಿರು. ಇವಾಗ ಎಷ್ಟು ಕಷ್ಟ ಆಯ್ತು ಹೇಳಿ ನಮಗೆ. ನೀನು ಸುಮ್ಮನಿರವ ನೀನು. ಮೊದಲು ಪಾಪ ಅಣ್ಣಯ್ಯಂಗೆ ಅದೇನೋ ಹೊಲ ತಗೋಬೇಕು ಅಂತ ಅವತ್ತಿಂದ ಪಾಪ ಒದ್ದಾಡ್ತಿದ್ದಲ್ಲ, ಅದೆಲ್ಲ ಸ್ವಂತಕ್ಕೆ ತಗೊಳ್ಳೋಣ, ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ. ನೀನು ಹಿಂಗೆಲ್ಲ ಮಾಡಬೇಡ, ಮಾತಾಡಬೇಡ ಕಣವ ನೀನು. ಮದುವೆಗಿದ್ವಿ ಅಂತ ಹೇಳ್ಬೇಡ ನೀನು. ಅಲ್ಲ ಕಣ್ಮಗಳೇ, ಹೊಲವ ಸ್ವಂತಕ್ಕೆ ತಗೊಳ್ಳೋದು ಅಂತ ಸುಮ್ಮನೆ ವಿಷಯವೇ ಹೇಳುವ. ತಾಂಡ್ರೆ ಆಗ್ತದೆ ಮುಂದಕ್ಕೆ ಯಾವತ್ತಾನೆ. ನೀನು ಒಂದು ಮದುವೆನ ಆಗವ ನೀನು. ಅವಳಿದ್ದೆ 10 ಸರಿ ಹೇಳ್ಬೇಡ ಕಣವ ನೀನು. ಅಲ್ಲ ತಾಂಡ್ರ ಆಯ್ತದೆ ಅಂದರೆ ಪಾಪ ಅಣ್ಣ ಇನ್ನು ಯಾವಾಗ ತಗೋತಾನೆ? ಅವ್ನು ತಾತ ಆದ್ಮೇಲೆ ತಗೋತಾನವ. ನಾನು ಹೊಸಿ ಇದ್ದು ಅವನಿಗೂ ಸಹಾಯ ಮಾಡಿರೆ ಹೆಂಗೋ ಪಾಪ ಏನು ಭೋಗ್ಯಕ್ಕೆ ಗೇಯ್ಕೊಂಡು ಹೋಗದೆ ಇನ್ಮೇಲೆ ಸ್ವಂತಕ್ಕೆ ಮಾಡ್ಕೊಂಡು ಹೋಗ್ತಾನೆ. ನೀನು ಅದನ್ನು ಯೋಚನೆ ಮಾಡ್ತಾಯಿಲ್ಲ, ಏನೋ ನಮ್ಮದು ಅಂತ ಒಂಚೂರು ಹೊಲ ಆದರೆ ಚೆನ್ನಾಗಿರ್ತದೆ ಅಂತ. ನನ್ನ ಮದುವೆ ಬಗ್ಗೆನೇ ಚಿಂತೆ ನಿಂಗೆ. ಆಯಿತು ಕಣವ, ಏನೋರ ಮಾಡ್ಕೊಳ್ಳಿ ಅಣ್ಣ ತಂಗಿ ಇಬ್ಬರಲ್ಲಿ ಒಬ್ಬರು ನನ್ನ ಮಾತು ಕೇಳೋಕ್ಕಿಲ್ಲ. ಏನಾರ ಮಾಡ್ಕೊಳ್ಳಿ, ನಾವು ಹೇಳಂಗಿದ್ದೀವ ನಿಮಗೆ? ಏನು ಹೇಳಂಗಿಲ್ಲ. ಏನು ಅವ್ವ ಮಗಳು ತುಂಬ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಯಾಕೆ ಸರು ಬೇಜಾರು ಮಾಡ್ಕೊಂಡಿದ್ಯಾ? ಹ್ಞೂ ಕಳಪ್ಪ, ನಿನ್ನ ತಂಗೆ ಬೇಜಾರು ಮಾಡ್ಕೊಂಡ್ರದ್ದು ಕಾಣಿಸ್ತದೆ ನಿಂಗೆ. ನಾನು ಬೇಜಾರು ಮಾಡ್ಕೊಂಡ್ರದ್ದು ಒಂದಿಷ್ಟು ಕಾಣಿಸಲ್ಲ ಅಲ್ವಾ? ಯಾಕವ ಏನಾಯ್ತು ಇವಾಗ? ಅಲ್ಲ ಯಾಕಿಬ್ರು ಹಿಂಗಿದಿರಲ್ಲ? ಅವನ ಒಂದು ಮದುವೆ ಆಗವ ಅಂತ ನಾನು ಹೇಳಕ್ ಹೋದ್ರೆ
ನನ್ನ ಮೇಲೆ ರೇಗ್ ಬೀಳ್ತಾಳೆ ನಿನ್ ತಂಗೆ. ನೀನು ಹಂಗೆ ಇದ್ದಿ, ಇವಳು ಹಂಗೆ ಅವಳೆ. ಇಬ್ರು ಏನಾರ ಮಾಡ್ಕೊಳ್ಳಿ, ಒಟ್ನಲ್ಲಿ ನಾನು ಹೊಟ್ಟೆ ಉರಿಸ್ತೀರ. ಎಲ್ಲ ವಿಷಯದಾಗೂ ಸರಿ ಇಬ್ರು. ಈ ಮದುವೆ ವಿಷಯ ಅಂತ ಬಂದರೆ ನಂಗೆ ಬೇಡ ನಂಗೆ ಬೇಡ. ಓ ನಾನು ಎಷ್ಟು ಅಂತ ಹೇಳಲಿ, ಯಾರ ಕೈಲಿಂದ ಹೇಳ್ಸಿಸ್ಲಿ. ಆ ರಾಮಣ್ಣ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿದ್ದೀನಿ ಅಂತ ಹೇಳ್ದೆ. ಅದನ್ನು ಈ ಮಾರಾಗಿತ್ತಿ ಒಪ್ಕೊಳ್ಳಿಲ್ಲ. ಹಾಳಾಗೋಗ್ಲಿ ಅಂತ ನಾನು ಮುಂದಕ್ಕೆ ಯಾವ್ದಾರ ಒಂದು ನೋಡ್ತಿಕೊಳವ ಚೆನ್ನಾಗಿರೋದಂದರೆ ಅದು ನಂಗೆ ಬೇಡ. ನಂಗೆ ಇಷ್ಟ ಆದಾಗಲೇ ನನ್ನ ಮದುವೆ ಆಗೋದು ಅಂತೇಳಿನ ತಂಗಿ. ಎಲ್ಲದಕ್ಕೂ ಕಾಲ ಕೂಡಿ ಬರ್ಬೇಕಣವ. ನೀನು ಸುಮ್ಮನಿರವ, ನೀನು ತಲೆ ಕೆಡ್ಸ್ಕೊಬೇಡ, ಎಲ್ಲ ಆಗೋ ಟೈಮ್ಗೆ ಆಯ್ತದೆ. ಯಾವತ್ತಿನ ಕಾಲಕ್ಕಪ್ಪ, ಯಾವತ್ತಿನ ಕಾಲಕ್ಕೆ ನಿಂಗಾನ ಜ್ಞಾನ ಬೇಡವೆ? ಒಂದೊಂದು ತಂಗಿಗೆ ಒಂದು ಒಳ್ಳೆ ಕಡೆ ಸಂಬಂಧ ಹುಡುಕಿ ಮದುವೆ ಮಾಡಬೇಕು ಅಂತ. ಹೇಳು, ನಾನು ಎಷ್ಟು ದಿವಸ ಹೇಳಿದ್ದೀನಿ ನಿಂಗೆ, ಅವಳು ಕುಣ್ದಂಗೆ ನಿಂಗೆ ಕುಣಿಕೆ. ಬರುವ ಅಣ್ಣ ತಂಗಿದಿರು, ನೀವೇನಾರ ಮಾಡ್ಕೊಳ್ಳಿ ನೀವು, ನಾನೇನು ಕೇಳೋಕ್ಕೂ ಬರಲ್ಲ, ಹೇಳೋಕ್ಕೂ ಬರಲ್ಲ. ನನಗಂತೂ ಬೇಜಾರಾಗೋಗೈತೆ. ಆಲೆಯ 28-29 ವರ್ಷದ ಹುಡುಗಿ, ಇವಳಿಗೆ ಮದುವೆ ಮಾಡಿಲ್ಲ ಅಂದರೆ ಊರಲ್ಲಿ ಏನಂತಾರೆ ಜನ? ನೀನು ಯೋಚನೆ ಮಾಡಿದ್ದೀವಿ ಒಂದು ದಿವ್ಸನ? ಹೇಳು, ನಾನು ತಾನೇ ಎಷ್ಟು ಅಂತ ಹೇಳೋದು? ನಾನು ಬಲವಂತ ಮಾಡಿ ಮದುವೆ ಮಾಡೋಕ್ಕಾಗತ್ತ ಹೆಣ್ಮಕ್ಳಿಗೆ? ಕಾಣೆ ಕಣವ, ಏನು ಮಾಡೋದು, ಏನು ಕತೀವೋ? ಅರುವ ನೋಡು, ಅವ್ವ ಹೇಳಿದ್ಕೆಲ್ಲ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಅವ್ವ ಗೊತ್ತಲ್ವ ಹೆಂಗೆ ಅಂತ, ಹಂಗೆ ಅಂತಲೇ ಇರ್ತದೆ. ಮದುವೆ ತಾನೇ ಮಾಡಿರೈತು ಬಿಡು. ನೋಡು, ನಿನ್ಗೆ ಯಾವಾಗ ನಿಂಗೆ ಮದುವೆ ಆಗ್ಬೇಕು ಅನ್ಸ್ತದೋ ಅವಾಗ ಹೇಳು ಸರು. ದೊಡ್ಡ ಶ್ರೀಮಂತರು ತಗೊಬಂದು ನಿಂಗೆ ಮದುವೆ ಮಾಡ್ತೀನಿ, ನೀನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ, ಸರಿನಾ? ಆದ್ರೂ ನಿಂಗೆ ಇವಾಗ ಮದುವೆಯಾಗ ಮನ್ಸೈತೆ ಸರು, ಹೇಳು, ಅದಷ್ಟು ಸಾಕು ನನಗೆ. ಅದು ಅಣ್ಣ ಪರವಾಗಿಲ್ಲ ಸರು, ನಿಂಗೆ ಇಷ್ಟ ಇದ್ರೆ ಇಷ್ಟ ಐತೆ ಅಂತ ಹೇಳುವ, ಇಲ್ಲ ಅಂದರೆ ಇಲ್ಲ ಅಂತ ಹೇಳು, ಆಯಿತಾ? ಆದರೆ ಇನ್ನೊಂದು 6-7 ತಿಂಗಳಿಗಾನ ಮದುವೆ ಆಗಬೇಕು ಕಣವ ನೀನು. ಯಾಕೆಂದರೆ ಓ ಹೇಳೋದು ದಿಡ್ವೆ ಕಣವ. ಸರಿ ಅಣ್ಣ, ಆಯಿತು ಅಣ್ಣ. ನಾನು ಕಂಪ್ನಿಗೆ ಹೋಗೋಣ ಅಂತಲೇ ಅಂದ್ಕೊಂಡೆ, ಕಾಲೇಜ್ ಬಿಟ್ಬಿಡ್ತೀನಿ ಅಣ್ಣ. ಸರಿ ಕಣವ, ಆಯಿತು, ಹಂಗೆ ಮಾಡು. ನಾನು ಅದನ್ನೇ ಹೇಳೋಣ ಅಂದ್ಕೊಂಡೆ. ಹೆಂಗಿದ್ರು ನೀನು ಕಂಪ್ಯೂಟರ್ ಕಂಪ್ನಿಲಿ ಹೋಗಿಕ್ಕೆ ಮಾಡೋ ಕೆಲಸ ಅಲ್ವ ಕಲ್ತಿರೋದು. ಪಾಪ ಏನೋ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಹಿಂಗೆ ಮಾಡೋಕ್ಕೋದ್ರೆ ಅವು ನಿಂಗೆ ಹಂಗೆ ಮಾಡ್ದು, ಅವೆಲ್ಲ ಬೇಡ, ಬಿಟ್ಟಾಕು, ಕಂಪ್ನಿಗೆ ಹೋಗು. ಅಲ್ಲೇ ಚೆನ್ನಾಗಿರ್ತದೆ, ಆಯಿತಾ? ಅಲ್ಲೇ ಹೆಂಗೋ ಕೆಲಸ ಮಾಡ್ಕೊಂಡು ಬರ್ಬೋದು. ಇಲ್ಲಾದರೆ ಭಾರಿ ತಲೆನೋವುಗಳು ಆಯ್ತವ. ಒಳ್ಳೆ ನಿರ್ಧಾರನೇ ಮಾಡಿದ್ದು. ಯಾವಾಗಿಂದ ಓದ್ತಿದ್ದೇವೆ? 1 ತಿಂಗಳು ಮನೆಗಿರು, ಸುಧಾರಿಸ್ಕೊ, ಆಮೇಲೆ ಹೋಗಿ ಅಂತೆ. ಇಲ್ಲ ಅಣ್ಣ, ಪರವಾಗಿಲ್ಲ, ಅಪ್ಲಿಕೇಶನ್ ಹಾಕಿದ್ದೀನಿ. ನೆನ್ನೆ ರಾತ್ರಿನೇ ಎಲ್ಲ ಕಂಪ್ನಿಗೂ ಹಾಕಿದೆ. ಅದು ಯಾವುದೋ ಒಂದು ಕಂಪ್ನಿಲಿ ಇಂಟರ್ವ್ಯೂ ಐತಣ್ಣ, ನಾಳೆಗೆ ಹೋಗ್ಬೇಕು. ಓ ಸರಿ ಕಣವ, ಆಯಿತು, ನಿಂಗೆ ಹೆಂಗಿಷ್ಟ ನಂಗೆ ಮಾಡು. ಸರಿ ಅಣ್ಣ, ಆಯಿತು. ಅಣ್ಣ, ನೀನು ಎಷ್ಟು ಒಳ್ಳೆಯವಣ್ಣ, ನಾನು ಹೇಳಿದ್ದಕ್ಕೆಲ್ಲ ಒಪ್ಕೋತೀಯ. ನನ್ನ ಕಷ್ಟ ಎಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀಯ ಅಣ್ಣ ನೀನು. ಇಲ್ಲ ಕಣವ, ಇರೋಳೊಬ್ಳು ತಂಗಿ, ಅವಳ ಕಷ್ಟವ ನಾನು ಅರ್ಥ ಮಾಡ್ಕೊಂಡೆ, ಇನ್ಯಾರ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಹೋಗವ ನೀನು. ಸರಿ, ಊಟ ಮಾಡ್ದೆ? ಆಲೆ 11 ಗಂಟೆ ಆಗೈತೆ. ಇಲ್ಲ ಅಣ್ಣ, ಇವಾಗ ಮಾಡಬೇಕು. ಹೇಳಿ, ನಂಗೆ ನಿನ್ನ ಮೇಲೆ ಕೋಪ ಬರೋದು. ಒತ್ತೊತ್ತಿ ಉಣ್ಣಲ್ಲ ನೀನು, ಎದ್ಬಾ. ಸರಿ ಅಣ್ಣ, ಬಂದೆ. ಮುಂದುವರಿಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್. ಹುಷಾರಿಲ್ಲದ ಕಾರಣದಿಂದ ವೀಡಿಯೋ ಹಾಕೋಕ್ಕಾಗಲಿಲ್ಲ ಸರಿಯಾಗಿ. ನೆನ್ನೆ ಒಂದು ಹಾಕಿಲ್ಲ, ಬೇಜಾರು ಮಾಡ್ಕೋಬೇಡಿ. ಜ್ವರ, ಹುಷಾರಿರಲಿಲ್ಲ. ಇನ್ಮೇಲೆ ಹಾಕ್ತೀನಿ. ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ. ಬರ್ತೀವಿ.